ಜೂನ್ 4 ನಮ್ಮ KSC ಅಲ್ಲಿ ನಡೆದ ಘಟನೆ ಅದು ಬಹಳ ಭೀಕರವಾಗಿತ್ತು. ಸುಮಾರು 11 ಜನ ಜೀವ ಕಳ್ಕೊಂಡಿದ್ದಾರೆ. ನಮಗೆಲ್ಲ ಇದು ಒಂದು ನೋವು ತಂದಿದೆ. ಇದರಿಂದ ನಮ್ಮ ಅಸೋಸಿಯೇಷನ್ ಒಂದು ಕೆಟ್ಟ ಹೆಸರು ಬಂದಿದೆ, ಒಂದು ಕಪ್ಪು ಚುಕ್ಕಿ ಬಹಳ ಲಾಸ್ ಆಗಿದೆ KSCಗೆ ಇನ್ ಟರ್ಮ್ಸ್ ಆಫ್ ಮ್ಯಾಚಸ್, ಇನ್ ಟರ್ಮ್ಸ್ ಆಫ್ ದ ವೇ ಪೀಪಲ್ ಸಿ KSCA. ಸೊ ಆ ಗ್ಲೋರಿನ ನಾವು ವಾಪಸ್ ತರಬೇಕು. ಅದಕ್ಕೋಸ್ಕರ ಈ ಎಲೆಕ್ಷನ್ಗೆ ನಮ್ಮ ವೆಂಕಟೇಶ್ ಪ್ರಸಾದ್ ನಿಂತಿದ್ದಾರೆ. ಅವ್ರಿಗೆಲ್ಲರಿಗೂ ಆ ಟೀಮ್ಗೆ, ವೆಂಕಟೇಶ್ ಪ್ರಸಾದ್ ಅಂಡ್ ಟೀಮ್ಗೆ ನಿಮ್ಮ ಸಪೋರ್ಟ್ ಬೇಕು. ಇದ್ರಲ್ಲಿ ನಾವು ಒಂದು ವಿಷಯ ಹೇಳ್ತೀನಿ. ಈಗ ಈ ಬ್ರಿಜೇಶ್ ಟೀಮ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದಾರಲ್ಲ, ಅದರಲ್ಲಿ 4 ಜನ ಪ್ರೀವಿಯಸ್ ಕಮಿಟಿಯಲ್ಲಿ ಇದ್ರು. ದೇ ವರ್ ಇನ್ಕಂಬೆಂಟ್ ಅಂಡರ್ ದಟ್ ಕಮಿಟಿ ಈ ಘಟನೆ ನಡೆದಿದ್ದು. ಅಂದ್ರೂ 4 ಜನ ಆ ಕಮಿಟಿಲಿ ನಿಂತಿದ್ದಾರೆ. ಜೈರಾಮ್ ಅಂತ ಸೆಕ್ರೆಟರಿ ನಿಂತಿದ್ದಾರೆ, ಇನ್ನೊಬ್ರು ಮೈಸೂರಿಂದ ಹರಿ ಅಂತ ಒಬ್ರು ಇದ್ದಾರೆ, MS ವಿನಯ್ ಅಂತ ಒಬ್ರು ಇದ್ದಾರೆ, ಅಂಡ್ ಇನ್ನೊಬ್ರು ಸಂಜಯ್ ಪಾಲ್ ಅಂತ ಇದ್ದಾರೆ. ದೇ ಆರ್ ಆಲ್ ಪಾರ್ಟ್ ಆಫ್ ದ ಕಮಿಟಿ. ನಾವು ಆನ್ ವಾಟ್ ಮಾರಲ್ ಗ್ರೌಂಡ್ಸ್ ದೇ ಕ್ಯಾನ್ ಸ್ಟ್ಯಾಂಡ್ ಫಾರ್ ದಿಸ್ ಎಲೆಕ್ಷನ್ಸ್? ಐ ಮೀನ್ ಇನ್ವೆಸ್ಟಿಗೇಷನ್ ಇನ್ನೂ ಮುಗ್ದಿಲ್ಲ, ಕೇಸ್ ನಡೀತಾ ಇದೆ, ಕೋರ್ಟ್ ಅಲ್ಲಿ ಇದೆ ಇದೆಲ್ಲಾನು. ಯು ಶುಡ್ ಬಿ ಲಿಟಲ್ ಮೋರ್ ರೆಸ್ಪಾನ್ಸಿಬಲ್ ವೆನ್ ಯು ರನ್ ದ ಅಸೋಸಿಯೇಷನ್. ಮೀನ್ ಇದು ಸ್ವಲ್ಪ ಡೆಲಿಕೇಟ್ ಇಶ್ಯೂ, ಸ್ವಲ್ಪ ಸೆನ್ಸಿಟಿವ್ ಇಶ್ಯೂ. ದ ಕೈಂಡ್ ಆಫ್ ಮೆಸೇಜ್ ವಾಟ್ ವಿ ಸೆಂಡ್ ಟು ದಿ ವರ್ಲ್ಡ್ ಇಸ್ ಇಂಪಾರ್ಟೆಂಟ್. ಸೊ ಆದ್ರಿಂದ ನಮ್ಮ ವೋಟರ್ಸ್ಗೆ ಹೇಳೋದು ಒಂದೇ ವಿಷಯ, ನೋಡಿ ಕ್ರಿಕೆಟ್ ಕಡೆಗೆ ನಾವು ಗಮನ ಹರಿಸೋಣ, ಕ್ರಿಕೆಟ್ನ ಮುಂದೆ ತರೋಣ, ಸರಿಯಾಗಿ ಕೆಲಸ ಮಾಡೋರಿಗೆ ವೋಟ್ ಹಾಕೋಣ. ಹಾಗೂ ಈ ಕಮಿಟಿಲಿ ಮತ್ತೆ ಅದೇ 4-5 ಜನ ನಿಂತಿದ್ದಾರೆ, ಅವ್ರನ್ನ ಸ್ವಲ್ಪ ನೋಡಿ. ನೀವು ಅವ್ರು ಮಾಡ್ತಾ ಇರೋದು ಬಹಳ ತಪ್ಪು. ಈವನ್ ನೌ ಆನ್ ಮಾರಲ್ ಗ್ರೌಂಡ್ಸ್ ದೇ ಶುಡ್ ನಾಟ್ ಬಿ contesting these elections, in my opinion. And this is only to salvage the prestige of Karnataka State Cricket Association. ಆದ್ರಿಂದ ನೀವೆಲ್ಲರೂ ಬಂದು ಎಲೆಕ್ಷನ್ ದಿನ ವೋಟ್ ಮಾಡಿ ನಮ್ಮ ವೆಂಕಟೇಶ್ ಪ್ರಸಾದ್ ಟೀಮ್ನ ಗೆಲ್ಲಿಸಬೇಕು. ಥ್ಯಾಂಕ್ ಯು.